ವಿನುತಾ, ನಾವು ಊರಿಗೆ ಹೋಗಿದ್ದೆವು. ರಾತ್ರಿ ತಾನೇ ಬಂದದ್ದು. ಅದೆಂಥದ್ದು ನಿಮ್ಮ ಮನೆಯಲ್ಲಿ ರಾತ್ರಿಯೂ ಕೆಮ್ಮಿನ ಶಬ್ದ? ರಾತ್ರಿ ನಿದ್ದೆನೇ ಬರಲಿಲ್ಲ ನೋಡಿ. ನನ್ನ ಕಣ್ಣು ಹೇಗೆ ಕೆಂಪಗಾಗಿದೆ. ಹೌದು ವನಿತಾ, ಊರಿಂದ ಅಪ್ಪ ಅಮ್ಮ ಬಂದಿದ್ದಾರೆ. ಅವರು ಬಂದಾಗ ನೀವಿನ್ನೂ ಊರಿಂದ ಬಂದಿರಲಿಲ್ಲ. ಪಾಪ, ಅವರಿಗೆ ಕೆಮ್ಮು. ರಾತ್ರಿ ಎಲ್ಲ ಒದ್ದಾಡ್ಬಿಟ್ರು. ಆ ಕೆಮ್ಮಿನ ಶಬ್ದ ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಅದೆಂಥದ್ದು ಪಕ್ಕ ಪಕ್ಕ ಕೆಂಪುವುದು. ಅದು ಎಷ್ಟು ಆನ್ ಆಫ್ ಮಾಡುವುದು. ಅಬ್ಬ, ಲೈಟ್ ಕಣ್ಣಿಗೆ ಕೂರಿಸ್ತದೆ, ನಿದ್ದೆ ಬರುವುದಿಲ್ಲ. ಅದು ಅಮ್ಮ ವಯಸ್ಸಾಯ್ತು ನೋಡಿ, ನಿದ್ದೆ ಬರಲ್ಲ. ಪಾಪ ಸುಮ್ಮನೆ ಓಡಾಡೋರು. ಬಚ್ಚ ಮನೆಗೆ ನೀರು ಕುಡಿಯೋಕೆ ವಯಸ್ಸಾದವರು ಇಷ್ಟ ಕತೆ ಬಿಡಿ. ಹಬ್ಬ ಮಾರಾಯ್ತಿ, ಇಂಥವ್ರ ಕೈಲಿಗೆ ಹೇಗಲಿಕ್ಕೆ ನನ್ನ ಕೈಲಾಗೋದಿಲ್ಲ. ವಯಸ್ಸಾದವರು ಜೊತೆ ಹೇಗಲಿಕ್ಕೆ ಬಹಳ ಕಷ್ಟ ಉಂಟು. ಅಲ್ಲ ರೀ, ವಯಸ್ಸಾದವರು ಅಂತೀರಲ್ಲ, ನಿಮ್ಮ ಅಪ್ಪನಿಗೆ ಹೀಗಿದ್ರೆ ಏನು ಮಾಡ್ತಿದ್ರಿ? ನನ್ನ ಅಪ್ಪ ನನ್ನ ಅಮ್ಮನನ್ನು ಇವರಿಗೆಲ್ಲ ಯಾತಿಗೆ ಹೋಲಿಸುವುದು? ನನ್ನ ಅಪ್ಪ ಎಂಥ ಶಿಸ್ತಿನ ಮನುಷ್ಯ ಗೊತ್ತುಂಟಾ? ಕೆಮ್ಮು ಹೋಗಲಿ ಎಂತ ನಾವ್ಯಾದರೂ ತುರಿಸಿಕೊಳ್ಳುವುದಿಲ್ಲ ಅಂತಹವರು. ನನ್ನ ಅಮ್ಮನ ಬಗ್ಗೆ ಅಂತ ಹೇಳೋದು, ತುಂಬ ಮಾಡಿ ಎಷ್ಟು ಕ್ಲೀನ್ ಗೊತ್ತುಂಟಾ? ಒಬ್ಬರಿಗೆ ಸ್ವಲ್ಪ ಉತ್ತರ ಕೊಡುವುದಿಲ್ಲ. ವಿನುತಾ, ನಿಮಗೆ ಒಂದು ಮಾತು ಹೇಳ್ತೀನಿ. ನಿಮಗೆ ಯಾತಕ್ಕೆ ಉದರವು ಸಾಬ್ರಿ? ನಿಮಗೆ ಅಣ್ಣ ಇದ್ದಾನಲ್ಲವು, ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ. ನೀವು ನಮ್ಮ ಮನೆ ಪಕ್ಕಕ್ಕೆ ಇದ್ದೀರಲ್ಲವ, ಅವ್ರಿಗೆ ಸ್ವಲ್ಪ ಡೀಸೆಂಟಾಗಿ ಕ್ಲೀನಾಗಿರ್ಲಿಕ್ಕೆ ಹೇಳಿ. ಆಯ್ತು ಬಿಡಿ, ಒಂದು ಕೆಲಸ ಮಾಡಿ, ಅಪ್ಪ ಅಮ್ಮ ಈಗ ಎದ್ದಿದ್ದಾರೆ, ಅವನ್ನ ನಿಮ್ಮನೆಗೆ ಕಳಿಸ್ತೀನಿ, ನೀವೇ ಬುದ್ಧಿ ಹೇಳಿಬಿಡಿ. ನಿಮ್ಮ ಅಪ್ಪ ಅಮ್ಮ ನಮ್ಮನೆಗೆ ಎಂತಕ್ಕೆ ಬರುವುದು? ಇದೊಳ್ಳೆ ಚಂದ ಉಂಟು ಮಾರಾಯ್ತಿ. ವಿನುತಾ, ಈಗ ನಮ್ಮ ಮನೇಲಿ ಇರೋದು ನಿಮ್ಮ ಅಪ್ಪ ಅಮ್ಮನೇ. ರಾತ್ರಿ ಬಂದರು ಪಾಪ, ನೀವು ಬೇರೆ ಊರಲ್ಲಿರಲಿಲ್ಲ, ನಾನೇ ಕರ್ಕೊಂಬಂದು ಊಟ ಮಾಡಿಸಿ ಮಲಗಿಸ್ದೆ. ಅಪ್ಪ ಅಮ್ಮ ಅದು ನಿಮ್ಗಾದ್ರೂ ಒಂದೇ ನನಗಾದ್ರೂ ಒಂದೇ, ಅಸಡ್ಡೆ ಮಾಡಬಾರ್ದು ಕಣ್ರಿ. ಹಾಂ, ನೀವೆಂತ ಹೇಳೋದು? ಹಾಂ, ಅಲ್ಲೂ ಹೌದು ಬಂದ್ರಲ್ಲ ನನ್ನ ಅಪ್ಪ ನನ್ನ ಅಮ್ಮ. ಹಾಂ, ಸಾರಿ ವನಿತಾ.